ಕಳ್ಳರ ಪಾಲು ಆಗಬಾರ್ದು ಅಂತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ತಿಳಿಸೋದ್ರ ಜೊತೆಗೆ ಮೊನ್ನೆ ನಡೆದಂಥ ವಿಧಾನಸಭಾ ಚುನಾವಣೆ ಉಪಚುನಾವಣೆ ಸ್ವಾಮಿ ಜಿಲ್ಲಾಡಳಿತ ಏನು ಮಾಡ್ತದೆ ಅಂತ ಅರ್ಥ ಆಗ್ತಾ ಇಲ್ಲ. ಇವತ್ತು ಉಪಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಆ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಹೋಟೆಲ್ಗಳನ್ನು ಬೇರೆ ಕ್ಷೇತ್ರದಿಂದ ಬಂದಂಥವ್ರನ್ನ 2 ದಿನ ಮೊದಲೇ ಹೊರಗಡೆ ಕಳಿಸ್ತಕ್ಕಂಥದ್ದು ರೂಢಿ ನಿಮಗೆಲ್ಲ ಗೊತ್ತಿದೆ. ನಾವು ಅನೇಕ ಚುನಾವಣೆ ಮಾಡಿದ್ದೀವಿ. ಆದರೆ ದಕ್ಷಿಣ ವಿಧಾನಸಭಾ ಚುನಾವಣೆ ಕೊನೆಯ 2 ದಿನ ಕ್ಷೇತ್ರದ ಹೊರಗಿನವರೆಲ್ಲ ಹೊರಗೆ ಹೋಗಬೇಕು ಅಂತ ಕೇಳಿಸಿದ ಮೇಲೆ ಜಿಲ್ಲಾ ಉಸ್ತುವಾರಿ ಸಚಿವರು ನಾಳೆ ಮತದಾನ ಅಂದರೆ ಇಂದಿನ ದಿನ ರಾತ್ರಿ ಎಲ್ಲ ಕ್ಷೇತ್ರದಲ್ಲಿ ಅಡ್ಡಾಡಿ ಅವ್ರಿಗೆ ಯಾರ ಬಗ್ಗೆ ನಂಬಿಕೆ ಇಲ್ಲ, ಅವ್ರು ಹೊಡೆದಿರ್ತಕ್ಕಂಥ ಭ್ರಷ್ಟ ಹಣವನ್ನು ಅವರೇ ಹಂಚಬೇಕು ಅಂತೇಳಿ ಕಾನೂನಿಗೆ ಗೌರವ ಕೊಡದೆ ಕ್ಷೇತ್ರದಲ್ಲಿ ಅಡ್ಡಾಡಿದ್ದಾರೆ. ಮತದಾನದ ಸಂದರ್ಭದಲ್ಲಿ ಮಧ್ಯಾಹ್ನ 3 ಗಂಟೆಗೆ ಆಜಾದ್ ನಗರ ಭಾಷಾನಗರದಲ್ಲಿ ಅವರು ಹೋಗಿದ್ದಾರೆ. ಏನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಏನು ಮಾಡ್ತಾರೆ? ನಾವು ಫೋನ್ ಮಾಡಿದಂಥ ಸಂದರ್ಭದಲ್ಲಿ ಲೊಕೇಶನ್ ಕಳಿಸ್ರಿ ಅಂತ. ವಿಶ್ವದಲ್ಲಿ ಏನಾಗುತ್ತೋ ಅದು ಎಲ್ಲವನ್ನ ಇಲ್ಲಿ ಕೂತೆ ಇವತ್ತು ಸೆರೆ ಹಿಡಿತಕ್ಕಂಥ ಒಂದು ತಂತ್ರಜ್ಞಾನ ಇರ್ತಕ್ಕಂಥ ಸಂದರ್ಭದಲ್ಲಿ ಕಂಪ್ಲೇಂಟ್ ಮಾಡಿದವ್ರಿಗೆ ಲೊಕೇಶನ್ ಕಳಿಸಿ. ನಾವು ಲೊಕೇಶನ್ ಕಳಿಸಿದ್ರೆ ಅವ್ರು ಫೋನ್ ಮಾಡಿ ಹೇಳ್ತಾರೆ ನಿಮ್ಮ ಮೇಲೆ ಕಂಪ್ಲೇಂಟ್ ಬಂದು ಅಲ್ಲಿರಬೇಡಿ ಇಲ್ಲಿರಬೇಡಿ ಅಂತ. ನಿಜವಾಗ್ಲೂ ದಾವಣಗೆರೆ ಜಿಲ್ಲೆಯಲ್ಲಿ ಈ ಸಚಿವರ ಒಂದು ಕಪಿಮುಷ್ಟಿಯಲ್ಲಿ ಇಲಾಖೆಗಳನ್ನು ತನ್ನ ಮನೆಯ ಸೇವಕನಂತೆ ಉಪಯೋಗಿಸ್ತಾ ಇದ್ದಾರೆ. ಇಡೀ ರಾಜ್ಯ ಸರ್ಕಾರನೇ ಆ ರೀತಿ ಇದೆ. ಏನು ಬೇಕಾದರೂ ಸಚಿವರು ಮಾಡ್ಬೋದು. ಮುಖ್ಯಮಂತ್ರಿಗಳಿಗೆ ಒಬ್ಬ ಶಾಸಕರನ್ನು ಕೂಡ ಪ್ರಶ್ನೆ ಮಾಡ್ತಕ್ಕಂಥ ಶಕ್ತಿ ಕಳೆದುಕೊಂಡು ಬಿಟ್ಟಿದ್ದಾರೆ. ಮಲ್ಲಿಕಾರ್ಜುನ ಅವರು ಮಾಡ್ತಕ್ಕಂಥ ಎಲ್ಲ ಭ್ರಷ್ಟಾಚಾರವನ್ನು ನೋಡಿ ಕೊಡ್ತಿರ್ತಕ್ಕಂಥ ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಪರಿಸ್ಥಿತಿಯನ್ನು ದುರುಪಯೋಗ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ನಮ್ಮ ದಾವಣಗೆರೆ ಜಿಲ್ಲಾ ಸಚಿವರು. ಅಧಿಕಾರಿಗಳು ಹೆದರ್ಬೋದು, ಆದರೆ ನಿನಗೆ ಜ್ಞಾನ ಬೇಡವಾ? ಕಾನೂನಿಗೆ ಗೌರವ ಕೊಡಬೇಕು. 2 ದಿನಗಳ ಕಾಲ ನಾನು ದಕ್ಷಿಣ ವಿಧಾನಸಭೆಗೆ ಹೋಗಬಾರ್ದು ಅಂತಕ್ಕಂಥ ಜ್ಞಾನ ಬೇಡವಾ? ನಾನು ದಾವಣಗೆರೆಯಲ್ಲೇ ವಾಸ ಮಾಡ್ತಾ ಇದ್ದೇನೆ. ಚುನಾವಣೆ ಕಾನೂನಿನ ಪ್ರಕಾರವಾಗಿ ನಾವು PJ ಬಡಾವಣೆ ಬಿಟ್ಟು ಎಲ್ಲೂ ಹೋಗಲಿಲ್ಲ. ಇವರಿಗೆ ಆ ತಿಳುವಳಿಕೆ ಬೇಡವಾ? ಇವ್ರಿಗೆ ಒಬ್ಬ ಮಂತ್ರಿಯಾಗಿ ಕಳ್ತನ ಮಾಡಿದರೆ ಪೊಲೀಸ್ನವ್ರು ಏನು ಮಾಡಲಿಕ್ಕೆ ಸಾಧ್ಯ ಇದೆ ಹೇಳಿ? ನಿಜವಾಗ್ಲೂ ಈ ವರ್ತನೆಯನ್ನು ಖಂಡಿಸ್ತದೆ. ಮುಂದಿನ ದಿನಗಳಲ್ಲಿ ಅವರಿಗೆ ಸರಿಯಾದ ಪಾಠ ಸಿಗ್ತದೆ. ಧನ್ಯವಾದ. ಏನಂದ್ರಿ?